ಸೊ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್. ಸೊ ನಿನ್ನೆ ಒಂದು ಆರ್ ಸಿ ಬಿ ಮತ್ತು ಇದು ಚೆನ್ನೈ ಒಂದು IPL ಒಂದು ಮ್ಯಾಚ್ ಒಂದು ರಿವ್ಯೂ ನೋಡ್ಕೊಂಬರೋಣ. ಸೊ ವಿಡಿಯೋ ನೋಡ್ಕೊಂಡು ಹೇಗಿದೆ ಅಂತ. ಆಲ್ರೆಡಿ ನೀವು ಎಲ್ಲರೂ ಕೂಡ ಒಂದು ಬೇರೆಯವರು ಯೂಟ್ಯೂಬಲ್ಲಿ ಆಲ್ರೆಡಿ ರಿವ್ಯೂ ನೋಡಿದ್ದೀರಾ. ಸೊ ನನ್ನ ಒಂದು ರಿವ್ಯೂ ನೋಡೋಣ. ಸೊ ವಿಡಿಯೋ ಮಾಡಿ ತುಂಬ ಲೇಟ್ ಇದೆ, ಹೇಗಿದೆ ಅಂತ ಆದರೂ ಕೂಡ ನನಗೆ ಹೇಗೆ ನೋಡ್ಕೊಂಬರೋಣ. ನಿನ್ನೆ ಮ್ಯಾಚ್ ಮಾತ್ರ ತುಂಬ ಏರುಪೇರು ಆಯಿತು. ತುಂಬ ಕ್ರಿಟಿಕಲ್ ಆಗಿ ಸಿಚುವೇಶನ್ ಕ್ರಿಟಿಕಲ್ ಆಗಿದ್ದು. ತುಂಬ ಡಿಫ್ರೆಂಟ್. ಎಲ್ಲಿ ಏನಾದರೂ ಒಂದೊಂದು ನಿಮಿಷಕ್ಕೂ ಕೂಡ ಒಂದೊಂದು ಸಿಚುವೇಶನ್ ಕೂಡ ತುಂಬಾ ಸ್ಟ್ರಗಲ್ ಆಗಿದೆ. ಒಂದು ಒಳ್ಳೆ ಹಾರರ್, ಒಂದು ಒಳ್ಳೆ ಮೂವಿ ನೋಡೋದಾಗಿ, ಒಂದು ಕಂಟೆಂಟ್ ಮೂವಿ ನೋಡಿದ ಥರ ಆಯಿತು. ಫಸ್ಟ್ ಬಂದರು RCB ಮ್ಯಾಚ್. RCB ಒಂದು ಬ್ಯಾಟಿಂಗ್ ಬಂತು ಮತ್ತು ಟಾಸನ್ನು ಸೋದ್ರು ಕೂಡ ಇವತ್ತು ಕೂಡ. ಸೊ RCB ಬ್ಯಾಟಿಂಗ್ ಬಂತು. ವಿರಾಟ್ ಕೊಹ್ಲಿ ಅವರು ಬಂದರು ಮತ್ತು ಜಾಕೋಬ್ ಬೇತಲ್ ಅವರು ಬಂದರು. ಫಿಲ್ ಸಾಲ್ಟ್ ಅವರು ಯಾಕೆ 2 ಮ್ಯಾಚ್ ಆಯ್ತು ಈಗ ಪದೇ ಕುಳಿತು. ಒಂದು ಮ್ಯಾಚ್ ಅವ್ರಿಗೆ ಏನು ಇಂಜುರಿ ಆಗಿತ್ತು. ಸೊ ಚೆನ್ನಾಗಿ ಆಡ್ತಾಯಿದ್ರು. 1-2 ಮ್ಯಾಚ್ ಅಷ್ಟೇ ಆಡಿರಲಿಲ್ಲ, ಕರ್ಸ್ಬೋದಾಗಿತ್ತಲ್ಲ. ಸೊ ಇವ್ರನ್ನ ಯಾಕೆ ಕರ್ಸಿದ್ರು ಬೇತಲ್ ಅವರನ್ನ ಅಂತ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರನ್ನು ಕೂಡ ಸಾಲ್ಟ್ ಅವ್ರನ್ನು ಕೂಡ ಕೂರಿಸಿದ್ದಾರೆ ಮತ್ತು ಹೆಜ್ಜೆಲುಡ್ ಅವ್ರನ್ನು ಕೂರಿಸಿದ್ದಾರೆ. ಹೆಜ್ಜೆಲುಡ್ ಅವ್ರು ಎಲ್ಲ ಒಂದು ಚೆನ್ನಾಗಿ ಆಡಿದ್ರು. ಲಾಸ್ಟ್ ಟೈಮ್ ಅವರಿಂದ ಮ್ಯಾಚ್ ವಿನ್ ಆಗಿದ್ದು ಅವರನ್ನು ಕೂಡ ಕೂರಿಸಿದ್ದಾರೆ. ಯಾಕೆ ಅಂತ ಸರಿಯಾಗಿ ನನಗೆ ಗೊತ್ತಿಲ್ಲ. ಬಟ್ ಅಲ್ಲೇ ಇದ್ದರಂತೆ ಅವರು, ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇದ್ದಂತೆ. ಬಟ್ ಆದರೂ ಕೂಡ ಆಡಿಲ್ಲ. ಮೋಸ್ಟ್ಲಿ ಇಂಜುರಿ ಆಗೇಬಹುದು ಅಂತ ನಾನು ಅನ್ಕೋತೀನಿ. ಸೊ ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದರೆ RCB. ಸೊ ಕೊಹ್ಲಿ ಮತ್ತು ಜಾಕೋಬ್ ಬೇತಲ್ ಅವರು ಬರ್ತಾರೆ. ಓಪನಿಂಗ್ ಮತ್ತು ಸರಿಯಾಗಿ ಸಿಕ್ಕಿದ್ದು ಓಪನಿಂಗ್ ಎರರಬ್ಬಿರಿ ಹೊಡಿತಾರೆ. ಬೇತಲ್ ಅವರು ಪವರ್ ಪ್ಲೇನಲ್ಲಿ ಎರರಬ್ಬಿರಿ ಹೊಡಿತಾರೆ. ಸೊ ನನಗೆ ಅವರು ಒಂದು ಲೆಫ್ಟ್ ಬ್ಯಾಟ್ಸ್ಮನ್ ಒಂದು 4 ಹೊಡೆದು ಬ್ಯಾಕ್ ಸೈಡ್ ಅಂತ ಹೊಡೆದು ಮಸ್ತ್ ಹೊಡೆದು ಬಿದ್ದು ಏನು ಶಾರ್ಟ್ ಗುರು ಇದು ಮಸ್ತ್ ಹೊಡೆದ್ರು. ಮತ್ತು ವಿರಾಟ್ ಕೊಹ್ಲಿ ಇವತ್ತು ತುಂಬ ಸಿಕ್ಸಸ್ ಹೊಡೆದ್ರು. ಇಷ್ಟೊಂದು ಸಿಕ್ಸರ್ನ ಆ್ಯಕ್ಚುಲಿ ಅವ್ರು ಬರೀ 4 ಅಷ್ಟೇ ಜಾಸ್ತಿ ಹೊಡೆಯೋದು ನೋಡಿದ್ದೀನಿ ನಾನು. 6 6 ಹೊಡೆದ್ರು, 5 6 ಹೊಡೆದ್ರು ಇವತ್ತು ವಿರಾಟ್ ಕೊಹ್ಲಿ ಅವರು ಕೂಡ 187 ಸ್ಟ್ರೈಕ್ ರೇಟ್ ಆಡಿದ್ದಾರೆ. 63 ರನ್ ಹೊಡೆದಿದ್ದಾರೆ. 33 ಬಾಲಿಗೆ 63 ರನ್ನು. ಬೇತಲ್ ಅವರು 33 ಬಾಲಿಗೆ 53 ರನ್ ಹೊಡೆದಿದ್ದಾರೆ. 187 ಸ್ಟ್ರೈಕ್ ರೇಟಲ್ಲಿ ಹೊಡೆದಿದ್ದಾರೆ. ಲಾಸ್ಟ್ ಟೈಮ್ ತುಂಬ ಸ್ಲೋ ಆಡಿದರು ಕೊಹ್ಲಿ ಅವರು. ಸೊ ಈಗ ಎಲ್ಲರೂ ಕೂಡ ಒಂದು ಸರಿಯಾಗಿ ಇವ್ರು ಹೊಡಿತಾ ಇದ್ರು ಮತ್ತು ಕೊಹ್ಲಿ ಅವರು ಇಬ್ಬರು ಎಟ್ ಟೈಮ್ ಹೊಡಿತಾ ಇದ್ರು. ಸೊ ಇವರು ಒಂದು ಚೆನ್ನಾಗಿ 6 ಓವರ್ ಮುಗಿಯೋಷ್ಟರಲ್ಲಿ ಒಂದು 70 ರನ್ ಆಡಿದ್ರು. 70 ರನ್ ಆಗಿದ್ರು ಇವರು. ಸೊ ಆರಾಮಾಗಿ ಹೊಡಿತಾ ಇದ್ದಾರೆ. ಇವತ್ತು ಮ್ಯಾಚ್ ಒಂದು 220 ತನಕ ಆರಾಮಾಗಿ ಹೋಗ್ತಾರೆ. ಔಟ್ ಆದರೂ ಕೂಡ ಉಳಿದವರು ಬಂದು ಕೂಡ ಇದೇ ರೀತಿ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. ಸೊ ಬೇತಲ್ ಅವರು ಎಷ್ಟೊಂದು ಡ್ರಾಪ್ ಕ್ಯಾಚ್ ಮಿಸ್ ಮಾಡಿದ್ರು ಕೂಡ. ಸೊ ಅವ್ರು ಕೂಡ RCB ಕೂಡ ಮಿಸ್ ಮಾಡಿದ್ದಾರೆ, ಚೆನ್ನೈದವರು ಕೂಡ ಮಿಸ್ ಮಾಡಿದೆ ಇವತ್ತು ಕ್ಯಾಚ್. ಫಸ್ಟ್ ಫೀಲ್ಡಿಂಗ್ ಇವತ್ತು ಕ್ಯಾಚಲ್ಲಿ ಇಬ್ಬರು 2 ಸೈಡಲ್ಲಿ ಕೂಡ ಕ್ಯಾಚ್ ಒಂದು ಚೆನ್ನಾಗಿ ಮಾಡಿಲ್ಲ. ಕ್ಯಾಚ್ ಹಿಡಿದಿಲ್ಲ ಇವತ್ತು. ಫೀಲ್ಡಿಂಗ್ ಸರಿಯಾಗಿ ಮಾಡಿಲ್ಲ. ಸೊ ಬೇತಲ್ ಅವರು ಔಟ್ ಆದ ತಕ್ಷಣ ಒಂದು ಓವರ್ ಬಿಟ್ಟು ಕೊಹ್ಲಿ ಅವರು ಕೂಡ ಔಟ್ ಆದರು. ಪಡಿಕಲ್ ಬಂದರು. ಪಡಿಕಲ್ ಅವರು ಒಂದು 6 ಹೊಡೆದ್ರು. ಇವತ್ತು ಅವರು ಕೂಡ ಒದ್ದಾಡಿದ್ರು. ಪಡಿಕಲ್ ಸ್ವಲ್ಪ ಒದ್ದಾಡಿದ್ರು. ಔಟ್ ಆದಮೇಲೆ ಇದು ವಿರಾಟ್ ಕೊಹ್ಲಿ ಅವರು. ಸೊ ವಿರಾಟ್ ಕೊಹ್ಲಿ ಅವ್ರು ಔಟ್ ಆದಮೇಲೆ ಇವ್ರು ಬಂದರು. ಇವರು ಪಟ್ಟಿದಾರ ಅಂತ ತುಂಬಾ ಒದ್ದಾಡಿದ್ರು. 15 ಬಾಲಿಗೆ 11 ರನ್ ಹೊಡೆದಿದ್ರು ಬರೀ. ಅಲ್ಲೇ ಸ್ಕೋರ್ ಡೌನ್ ಆಗಿದ್ದು. ಸೊ ಇದು 11 ಓವರಿಗೆ 100 ಮೇಲೆ 120 130 ತನಕ ಇತ್ತು. ಅವಾಗ 120 ತನಕ ಇತ್ತು 11 ಓವರಲ್ಲಿ. ಸೊ 18 ಓವರ್ ಬಂದರೂ ಕೂಡ ಸ್ಕೋರೇ ಆಗಿಲ್ಲ. ಬರೀ 159 ಸ್ಕೋರ್ ಇತ್ತು. 18 ಓವರ್ ಬಂದರೂ ಕೂಡ 159 ಸ್ಕೋರು. ಇವು ಪಟ್ಟಿದಾರ್ ಮತ್ತು ಪಡಿಕಲ್ ಅವರು ತುಂಬಾ ಸ್ಲೋ ಆಗಿಬಿಟ್ರು. ಜಿತೇಶ್ ಶರ್ಮಾ ಬಂದು ಆಗಲೇ ಔಟ್ ಆಗಿಬಿಟ್ರು. ಇವ್ರು ಬಾಲ್ ತಿಂದ್ಬಿಟ್ರು. ಅವರು 3 ಓವರು ಪಡಿಕಲ್ 3 ಓವರ್ ಇದ್ದು. ಪಟ್ಟಿದಾರ್ ಅವರು 3 ಓವರ್ ಆಡಿದ್ರೆ 11 ರನ್ನು. ಪಡಿಕಲ್ನು ಕೂಡ ಹಾಗೆ ಆಡಿದ್ದಾರೆ ಅವರು. 4-1-6 ಹೊಡೆದ್ರು. ಉಳಿದು ಮಿಕ್ಕಿದ ಬಾಲ್ನ ಸ್ಲೋ ಆಡಿದ್ದಾರೆ. ಕೆಲಸ ಆಗಲಿಲ್ಲ. ಆಮೇಲೆ ಅವ್ರ ನಂತರ ಅವರು ಕೂಡ ಔಟ್ ಆದರು. ಟಿಮ್ ಡೇವಿಡ್ ಅವರು ಬಂದರು. ಟಿಮ್ ಡೇವಿಡ್ ಕೂಡ ನನಗೆ ಹೋಗ್ತಿತ್ತು ಟಿಮ್ ಡೇವಿಡ್ ಅವರು ಹೊಡಿತಾರೆ ಅಂತ. ಬಟ್ ಅವರು ಈ ಬಾರಿ ಹೊಡಿಲಿಲ್ಲ. ಅವರು ಶರ್ಮಾ ಅವರು ಔಟ್ ಆದ ತಕ್ಷಣ ಇವ್ರು ಬಂದರು. ಸೊ ಟಿಮ್ ಡೇವಿಡ್ ಅವರು ಇದ್ದರು. ಇನ್ನೊಬ್ರು ಯಾರೋ ಔಟ್ ಆದರು. ಅವ್ರು ಔಟ್ ಆದ ತಕ್ಷಣವೇ ಶೆಫರ್ಡ್ ಅವರು ಬಂದರು. ಮಾರಿಯೋ ಶೆಫರ್ಡ್ ಇವ್ರು ಬಂದರು. ಬರೀ 2 ಓವರ್ ಇರೋದು. 2 ಓವರು 159 ಸ್ಕೋರ್ ಇದೆ. ನಾನು 180 ತನಕ ಬರ್ಬೋದು ಅಂತ ನಾನು ಕೂಡ ಅಂದ್ಕೊಂಡಿದ್ದೆ. ಎಲ್ಲರೂ ಹಾಗೇನೆ. ಅದು ಬಂದಿದ್ದು 213 ರನ್ ಹೊಡೆದಿದ್ದಾರೆ. ಶೆಫರ್ಡ್ ಅವರು 14 ಬಾಲಿಗೆ 53 ರನ್ ಹೊಡೆದಿದ್ದಾರೆ. ಮಾರಿಯೋ ಶೆಫರ್ಡ್ ಅವರು 19ನೇ ಓವರಿಗೆ 32 ರನ್ ಬಂದಿದ್ದು. ಮತ್ತು 20 ಓವರಿಗೆ ಕೂಡ 20ನೇ ಓವರಿಗೆ ಕೂಡ ಒಂದು 22 ರನ್ ಬಂದಿದ್ದಾವೆ. ಟೋಟಲಾಗಿ 53 ರನ್ ಹೊಡೆದಿದ್ದಾರೆ. 213 ರನ್ ಆಯಿತು ಅಲ್ಲಿ. 2 ಓವರಿಗೆ ಮ್ಯಾಚ್ ಟರ್ನ್ ಆಗಿದೆ. ಅವ್ರು ಏನಾದ್ರು ಆ ರೀತಿ ಹೊಡಿಲಿ ಅಂದರೆ RCB ಸೋಲ್ತಿತ್ತು. ಪಕ್ಕ RCB ಸೋಲ್ತಿತ್ತು.
ಸೊ ಇದಾದ ನಂತರ ಇನ್ನು ಚೆನ್ನೈ ಬಂದರು ಬ್ಯಾಟಿಂಗ್ ಆಡೋದಕ್ಕೆ. ಚೆನ್ನೈದವರು ಫಸ್ಟ್ ಒಂದು 2 ವಿಕೆಟ್ ಹೋಗ್ಬಿಟ್ಟು ದಡದಂತ, ಅವರು ಯಾರು ಔಟ್ ಆದ್ರೂ ಗೊತ್ತಿಲ್ಲ, 2 ವಿಕೆಟ್ 2 ಔಟು. ಸೊ ನಾನು ಕೂಡ ಅದನ್ನು ನೋಡಿಲ್ಲ, ಯಾರು ನೋಡಿದ್ರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. 2 ಔಟ್ ಆದ ನಂತರ ಜಡೇಜಾ ಅವರು ಮತ್ತು ಒಂದು ಯಾರು ಆಯುಷ್ ಮಾತ್ರೆ ಅಂತ ಇವರು ಕೂಡ ನಿಂತ್ಕೊಂಡ್ರು. ಆಯುಷ್ ಮಾತ್ರೆ ಏನು ಹೊಡೆದವರು ಹೊಡಿತಾ ಇದ್ದಾರೆ, 94 ಆಗಿದೆ. ಈ ಕಡೆ ಜಡೇಜಾ ಅವರು ಹೊಡಿತಿದ್ದಾರೆ, ಈ ಕಡೆ ಅವರು ಹೊಡಿತು, ಇಬ್ಬರು ಸೇರಿ ಈ ನಮ್ಮ ಓಪನರ್ ಕೊಹ್ಲಿ ಮತ್ತು ಪೆಥರ್ ಹೇಗೆ ಹೊಡಿತಿದ್ದಾರೆ ಅದೇ ರೀತಿ ಅವ್ರಿಗಿಂತ ಸ್ಕೋರ್ ಹೈ ಇತ್ತು. ಇದು 11 ಓವರ್ 120 ಏನೋ ಇತ್ತಲ್ಲ, ಇವ್ರದ್ದು ಅದಕ್ಕಿಂತ ಜಾಸ್ತಿ ಇತ್ತು, 15. ಇವರು ನಮ್ಮದು RCB ಅವರು 18 ಓವರಲ್ಲಿದ್ದ ಬರೀ 159 ಹೊಡಿ. ಇವರು 18 ಓವರ್ ಇದ್ದಾಗ ಬರೀ 30 ರನ್ ಅಷ್ಟೇ ಇತ್ತು, 29 ರನ್ ಅಷ್ಟೇ 18 ಓವರ್ ಆದಾಗ. ಇನ್ನೆರಡು ಓವರ್ 29 ರನ್ ಉಳಿದಾವೆ. 15 ಓವರ್ಲಿದ್ದ ನಂತರ 180 ತನಕ ಬಂದುಬಿಟ್ಟಿದ್ದಾರೆ ಅವರು. 15 ಓವರ್ ಇದ್ದಾಗ ಚೆನ್ನೈದವರು ಅವ್ರು ಇಬ್ಬರು ಏನು ಹೊಡಿತಿದ್ದಾರೆ, ಔಟೇ ಆಗ್ತಿಲ್ಲ, ಇಬ್ಬರು ಕೂಡ ಹೊಡಿತಿದ್ದಾರೆ ದಳ ಅಂತ. ಮತ್ತು ಅದಾದಮೇಲೆ ಲುಂಗಿಯವರು ಮಾತ್ರೆ ಅವ್ರನ್ನ ಔಟ್ ಮಾಡಿದರು. ಅದೇ ಹೇಜಲ್ವುಡ್ ಪರವಾಗಿ ಬದಲಿಗೆ ಹೇಜಲ್ವುಡ್ ಅವ್ರನ್ನ ಕೂರಿಸಿ ಹೇಜಲ್ವುಡ್ ಅವ್ರನ್ನ ಬಿಟ್ಟು ಇವರನ್ನ ತೊಗೊಂಡು ಲುಂಗಿ ಗಿಡಿ ಅವ್ರನ್ನ. ಸೊ ಇವರು ಕೂಡ ಒಂದು ಕ್ಯಾಚ್ ಬಿಟ್ಟಿದ್ದರು. ಮತ್ತು ಅದಾದಮೇಲೆ ಓವರಲ್ಲಿ ಒಂದು ಕ್ಯಾಚನ್ನು ಕೊಟ್ಟು ಮಾತ್ರೆ ಅವ್ರನ್ನ ಔಟ್ ಮಾಡಿದರು. ಮತ್ತು ಮತ್ತು ಅದೇ ಓವರಲ್ಲಿ ಇನ್ನೊಂದು ಔಟ್ ಆಯಿತು. ಮಾತ್ರೆ ಅವರು ಔಟ್ ಆದ ತಕ್ಷಣ ಇನ್ನೊಬ್ರು ಯಾರೋ ಬಂದಿದ್ದರು, ಅವರು ಕೂಡ ಒಂದೇ ಬಾಲ್ ತಕ್ಷಣ ಔಟು. ಹ್ಯಾಟ್ರಿಕ್ ಆಗಲಿಲ್ಲ. ಅದಾದಮೇಲೆ ಧೋನಿ ಅವ್ರು ಬಂದರು. ಸ್ವಲ್ಪ ಆಡಿದ್ರು, ಒಂದು 12 ರನ್ ಹೊಡೆದ್ರು, 8 ಬಾಲ್ ಆಡಿ. ಅವಾಗ ಸುಯೇಶ್ ಶರ್ಮಾ ಆಗಿದ್ರು. ಅದಾದ್ಮೇಲೆ ಸುಯೇಶ್ ಶರ್ಮಾ ಅವರು 18ನೇ ಓವರನ್ನು ಕಂಟ್ರೋಲ್ ಮಾಡಿ ಬರೀ 6 ರನ್ ಕೊಟ್ಟರು. 6 ರನ್ನು ಅವ್ರು ಏನಾದ್ರು ಆ ಓವರಲ್ಲಿ ಒಂದು 15 ರನ್ನು ಈ ರೀತಿ 10-15 ಒಂದು 10-20 ಈ ರೀತಿ ಕೊಟ್ಟಿದ್ರೆ ಮ್ಯಾಚ್ ಗೆಲ್ತಾ ಇರಲಿಲ್ಲ. ಅವರು 6 ರನ್ ಕೊಟ್ಟು ಮ್ಯಾಚನ್ನು ಟರ್ನ್ ಮಾಡಿದ್ರಲ್ಲಿ. ಅಂದರೆ ಈ ಕಡೆ ನೆಕ್ಸ್ಟ್ ಬಾಲ್ ಹಾಕೋರಿಗೆ ಒಂದು ಇದು ಸ್ಟ್ರೆಸ್ಸನ್ನು ಇರಲಿಲ್ಲ. ಅದೇ ರೀತಿ 29 ರನ್ ಇರುವವರೆಗಿದ್ದು ಆರಾಮಾಗಿ ಹಾಕ್ಬೋದಿತ್ತು. ಬಟ್ ಭುವನೇಶ್ವರ್ ಕುಮಾರ್ ಅವರು 19ನೇ ಓವರ್ ಹಾಕೋಕೆ ಬಂದಿಗೆ ಅವ್ರು ಹೊಡೆಸ್ಬಿಟ್ರು, ದಳ 14 ರನ್ ಹೊಡೆಸ್ಬಿಟ್ರು. ಅದಾದ್ಮೇಲೆ ಬಂದರು ದಯಾಳ್ ಅವರು. ಆ್ಯಕ್ಚುಲಿ ಭುವನೇಶ್ವರ್ ಕುಮಾರ್ ಹೊಡೆಸ್ಕೊಳ್ಳಲ್ಲ, ಬಟ್ ಕೂಡ ಹೊಡೆಸ್ಬಿಟ್ರು ಈ ಥರ. ಮತ್ತು ದಯಾಳ್ ಅವ್ರು ಬಂದರು. ಅವರಿಗೆ ಒಂದು ಸ್ಟ್ರಗಲ್, ತುಂಬಾ ಸ್ಟ್ರಗಲ್ ಬರ್ತಿದೆ. ಲಾಸ್ಟ್ ಓವರ್ ಧೋನಿ ಅವರು ಆಡ್ತಾ ಇದ್ದಾರೆ, ದಯಾಳ್ ಅವರು ಬಂದಿದ್ದಾರೆ. 3 ಬಾಲ್ ಚೆನ್ನಾಗಿ ಹಾಕಿದ್ದಾರೆ. 3 ಬಾಲ್ ಚೆನ್ನಾಗಿ ಹಾಕಿ ಇನ್ನು ಧೋನಿ ಅವ್ರನ್ನ ಔಟ್ ಮಾಡಿದರು. 3 ಬಾಲ್ ಚೆನ್ನಾಗಿ ಹಾಕಿ 3ನೇ ಬಾಲಿ ಧೋನಿ ಅವ್ರು ಔಟ್ ಆಗಿದ್ದು ಚೆನ್ನಾಗಿ ಆಗ್ತಿದೆ ಅಂತ ನಾವು ಅನ್ಕೊಳ್ಳೋಷ್ಟರಲ್ಲಿ ದುಬೆ ಅವರು ಬಂದ ತಕ್ಷಣ 6 ಹೊಡೆದು ದುಬೆ ಅವರು. ಆ 6 ನೋ ಬಾಲ್ ಇದೆ, ನೋ ಬಾಲು 6 ಒಂದು ಎಷ್ಟು 15 ರನ್ ಇತ್ತು. ನೋ ಬಾಲ್ 6 ಹೊಡೆದ್ರು, ಬರೀ 6 ರನ್ ಹೊಡೆದವು. 6 ರನ್ ಹೊಡೆದಿದ್ದು. ಇವರು ಕಡೆ ಜಡೇಜಾ ಅವರಿದ್ದಾರೆ, ಆಲ್ರೆಡಿ 44 ಬಾಲ್ ಆಡಿ 73 ರನ್ ಹೊಡೆದಿದ್ದಾರೆ ಜಡೇಜಾ ಅವರಿದ್ದಾರೆ. ದುಬೆ ಅವರು ಕೂಡ 6 ಹೊಡಿತಾರೆ. RCB ಕಡೆ ವಿರುದ್ಧ ಹೊಡಿತಾರೆ. ಅವರು ಆರಾಮಾಗಿ ಚೆನ್ನೈದವ್ರು ಹೊಡಿತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಏನು ದಯಾಳ್ ಅವ್ರು ಹಾಕಿದ್ದು ಆ ಫ್ರೀ ಹಿಟ್ಟಲ್ಲಿ ಮುಗಿಸ್ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆ ಫ್ರೀ ಹಿಟ್ಟಲ್ಲಿ ಮುಗಿಸ್ಬಿಡ್ತಾನೆ. ಆ ಫ್ರೀ ಹಿಟ್ಟಲ್ಲಿ ಕೂಡ ಯಾವುದೇ ರೀತಿ ಒಂದು ಹೊಡೆಯೋಕ್ಕಾಗಲ್ಲ, ರನ್ನೇ ಆಗಲಿಲ್ಲ ಹೊಡೆಯೋಕ್ಕೆ. ಬರೀ ಸಿಂಗಲ್ ಅಷ್ಟೇ ಬಂದರು. ಸಿಂಗಲ್ಲು ಒಂದು ಲಾಸ್ಟ್ ಒಂದು ಟುಡಿ ಬಂದುಬಿಟ್ಟು 3 ಬಾಲ್ ಕೂಡ ಒಂದು ಸಿಂಗಲ್ ಅಷ್ಟೇ ಬಂತು. ಲಾಸ್ಟ್ ಬಾಲಲ್ಲಿ ಒಂದು 4 ಇತ್ತು. ಲಾಸ್ಟ್ ಬಾಲಲ್ಲಿ 4 ಕೂಡ ಹೊಡೆಯೋಕ್ಕಾಗಲಿಲ್ಲ. ಒಂದು ಸಿಂಗಲ್ ಒಂದು ಟುಡಿ ಹೊಡೆದು 2 ರನ್ನು ಬಂದು ಹೊಡಿದ್ರು ಅಷ್ಟೇ. ಆರಾಮಾಗಿ ಆಮೇಲೆ ನಂತರ ಮ್ಯಾಚನ್ನು ಗೆದ್ದಿದ್ರು. ಎಲ್ರೂ ಕೂಡ ಶಾಖ ಮ್ಯಾಚ್ ಗೆಲ್ಲಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಕೂಡ ಮ್ಯಾಚನ್ನು ಗೆದ್ದರು. ಸೊ ಈಗ ಟೇಬಲ್ ಟಾಪಲ್ಲಿದೆ RCB ಅಂತೂ ಪ್ಲೇ ಆಫಿಗೆ ಬಂದಿದೆ ಅಂತ ಅನ್ಕೋತೀನಿ. ಟೇಬಲ್ ಟಾಪ್ ಇದೆ. ಆರಾಮಾಗಿ ಇನ್ನೂ 3 ಮ್ಯಾಚ್ ಇದೆ. ಇನ್ನು 3 ಮ್ಯಾಚಲ್ಲಿ ಕೂಡ ಒಂದು 2 ಮ್ಯಾಚ್ ಗೆದ್ದರು ಕೂಡ, 1 ಮ್ಯಾಚ್ ಗೆದ್ದರು ಕೂಡ ಆರಾಮಾಗಿ. ಸೊ ಆರಾಮಾಗಿ ಸೋತರು ಕೂಡ ಬರ್ಬೋದು ಅಂತ ನಾನು ಅನ್ಕೋತೀನಿ. ಉಳಿದ ಮ್ಯಾಚ್ಗಳನ್ನು ಗೆಲ್ಲಿ ನಾನು ಅಂತ ಅನ್ಕೋತೀನಿ ಅಂತ ನಾನು ಹೇಳ್ತೇನೆ. ಸೊ ನಿಮಗೆ ನಿನ್ನೆ ಮ್ಯಾಚ್ ನೋಡಿದ್ರೆ ಏನು ಅನಿಸ್ತು ಮತ್ತು ನನ್ನ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಬಂದರೆ ವಿಡಿಯೋದಲ್ಲಿ ಬಾಯ್.